2025 ಚಾಂಪಿಯನ್ಸ್ ಆಗಿದ್ದಾರೆ. ಇನ್ನ ಗೆಲ್ಬಹುದು. ಟೀಮ್ ಸ್ಟ್ರಾಂಗ್ ಆಗಿದೆ. ಒಳ್ಳೆ ಫೀಲ್ಡಿಂಗ್ ಇದೆ, ಬೌಲಿಂಗ್ ಇದೆ. ಆರ್ಸಿಬಿನೇ ಗೆಲ್ಬೇಕು ನಮಗೆ. ಆಮೇಲೆ ಇಶಾನ್ ಕಿಶನ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಅವ್ರ ಟೀಮು ತುಂಬಾ ಬ್ಯಾಲೆನ್ಸಿಂಗ್ ಇದೆ. ಆರ್ಸಿಬಿ ಗೆಲ್ಬೇಕು. ಆರ್ಸಿಬಿ ತುಂಬಾ ಸ್ಟ್ರಾಂಗ್ ಪ್ಲೇಯರ್ಸ್ ಇದ್ದಾರೆ. ಈ ಸಲ ಕಪ್ ಆರ್ಸಿಬಿ ಇದೆ. ನಂಗೆ ಆರ್ಸಿಬಿನೇ ಗೆಲ್ಬೇಕು, ಯಾಕಂದ್ರೆ ನನ್ನ ಫೇವರೇಟ್ ಟೀಮು. ನಮ್ಮ ಟೀಮೇ ಗೆಲ್ಬೇಕು ಅನ್ನೋದೇ ಪ್ರತಿ ಸಲನೂ ನಾನು ಹೇಳುವಂತ ಮಾತು. ತುಂಬಾ ಸಂತೋಷನೂ ಆಗಿದೆ, ಒಂದ್ ಕಡೆ ದುಃಖನೂ ಆಗುತ್ತೆ. ನಮಸ್ಕಾರ ಎಲ್ಲ IPL ಅಭಿಮಾನಿಗಳಿಗೆ ತುಂಬ ಹೃದಯದ ಸ್ವಾಗತ ಮತ್ತು ಧನ್ಯವಾದಗಳನ್ನ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು ಅಂತಂದರೆ, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮತ್ತು KSCA ನೂತನ ಅಧ್ಯಕ್ಷರಾದ ಶ್ರೀತ ವೆಂಕಟೇಶ್ ಪ್ರಸಾದ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಏನಕ್ಕೆ ಅಂದರೆ IPL ಮ್ಯಾಚೆಲ್ಲ ನಮಗೆ ಲಾಸ್ಟ್ ಇಯರ್ ಇರಲಿಲ್ಲ, ಅವು ತುಂಬ ಬೇಜಾರಾಗಿತ್ತು. ಈ ಸರಿ ಮ್ಯಾಚ್ ಕೊಟ್ಟಿರೋದು ತುಂಬ ಸಂತೋಷನೂ ಆಗಿದೆ, ಒಂದು ಕಡೆ ದುಃಖನೂ ಆಗುತ್ತೆ. ಕಾರಣ ನಾವು 11 ಜನ ಹುಡುಗರನ್ನ ಕಳ್ಕೊಂಡಿದ್ದೀವಿ, ಅದೊಂದು ಕಡೆ ದುಃಖ ಇದೆ. ಆಮೇಲೆ ಇವಾಗ ನಮಗೆ ಮ್ಯಾಚ್ ಕೊಟ್ಟಿರೋದು ತುಂಬ ಸಂತೋಷ ಇದೆ. ನಾಳೆಯಿಂದ ನಡೀತಾರೋ IPLಗೆ ಎಲ್ಲರೂ ಬಂದು ಮ್ಯಾಚ್ ನೋಡಿ ನಮಗೂ ತುಂಬ ಸಂತೋಷ ಆಗ್ತದೆ ಅಂತ ಹೇಳೋಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಸರ್, ನಾಳೆ ಇನಾಗ್ರೇಷನ್ ಮ್ಯಾಚ್ RCB ವರ್ಸಸ್ ಹೈದರಾಬಾದ್ ಮ್ಯಾಚ್ ನಡೀತಾ ಇದೆ. ನಾವೆಲ್ಲ RCB ಆಡಬೇಕು ಅಂತ ಗೆಲ್ಲಬೇಕು ಅಂತಲೇ ಇಷ್ಟಪಡ್ತೀವಿ. ಕಾರಣ ಏನಂದರೆ ನಾವೆಲ್ಲ ಮೊದಲಿಂದನೂ RCB ಫ್ಯಾನ್ಸ್. ಆಲ್ಮೋಸ್ಟ್ ಬೆಂಗಳೂರಿರೋಲ್ಲ RCB ಫ್ಯಾನ್ಸೇ. ಆಮೇಲೆ ಇನ್ನೊಂದೇನಂದರೆ ಹೈದರಾಬಾದನ್ನು ಈಕ್ವಲ್ ಇದೆ ಟೀಮು, ಅವ್ರದ್ದು ಬ್ಯಾಲೆನ್ಸಿಂಗ್ ಇದೆ, ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ. ಆಮೇಲೆ ಇಶಾನ್ ಕಿಶನ್ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಅವರು 2 ಮ್ಯಾಚ್ಗೆ ಕ್ಯಾಪ್ಟನ್ಸಿ ಮಾಡ್ತಾರೋದ್ರಿಂದ ನಾಳೆ ಮ್ಯಾಚ್ಗೆ ಅವರೇ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರ ಟೀಮು ತುಂಬ ಬ್ಯಾಲೆನ್ಸಿಂಗ್ ಇದೆ. ನಮ್ಮದು ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮದಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ, ಎಲ್ಲರೂ ಇದ್ದಾರೆ, ಇಲ್ಲ ಅಂತಲ್ಲ. ನಮ್ಮದು ನಾವೇನಂದರೆ ನಾವು ಫ್ಯಾನ್ ಆಗಿರೋದ್ರಿಂದ ನಮಗೆ RCB ಗೆಲ್ಲಬೇಕು ಅಂತಲೇ ನಾವು ತುಂಬ ಇಷ್ಟಪಡ್ತೀವಿ ಸರ್. ಈಗ ನಮ್ಮಲ್ಲಿ ಏನಂದರೆ ನಾವೆಲ್ಲ ವಿರಾಟ್ ಕೊಹ್ಲಿ ಇರೋದ್ರಿಂದ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಬೇಕು ಅಂತ ಇಷ್ಟಪಡ್ತೀವಿ. ಅದೇ ಥರ ಈಗ ಯಂಗ್ಸ್ಟರ್ಸ್ಗಳು ಇದ್ದಾರಲ್ಲ, ಅವ್ರು ಯಂಗ್ಸ್ಟರ್ಸ್ ಆಡಬೇಕು. ಏಕೆಂದರೆ IPL ಅವ್ರಿಗೊಂದು ಸ್ಟೆಪ್ ಅಂತ ಹೇಳ್ಬೋದು ನಾವು. ಇದೊಂದು ಪ್ಲಾಟ್ಫಾರ್ಮ್. ಯಾಕೆಂದರೆ ಈ ಪ್ಲಾಟ್ಫಾರ್ಮಲ್ಲಿ IPL ಏನಕ್ಕೆ ಎಲ್ಲ ದೇಶದವರು ಇರ್ತಾರೆ, ಎಲ್ಲ ಕಂಟ್ರಿಯಲ್ಲಿ ಆಡ್ತಾ ಇರೋದ್ರಿಂದ ಎಲ್ಲರೂ ಕಣ್ಣು IPL ಇರುತ್ತೆ. ಇದು ನಾವು IPL ಒಂದು ಟೂರ್ನಮೆಂಟ್ ಅಂತ ಹೇಳಲ್ಲ, IPL ಒಂದು ಹಬ್ಬ ಅಂತ ಹೇಳ್ತೀವಿ. ಆಮೇಲೆ ಯಂಗ್ಸ್ಟರ್ಸ್ಗೆ ಇದೊಂದು ಪ್ಲಾಟ್ಫಾರ್ಮ್ ಇದು. ಇಲ್ಲಿ ಯಂಗ್ಸ್ಟರ್ಸ್ ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಬೆಳಕಿಗೆ ಬರ್ತಾರೆ ಅಂತ ಇಷ್ಟಪಡ್ತೀವಿ. ಅವ್ರು ಯಂಗ್ಸ್ಟರ್ಸ್ಗೆ ಇದು ಬೆಳೆಯೋಕೆ ಒಂದು ಕಾರಣ ಆಗುತ್ತೆ, ಅವ್ರು ಚೆನ್ನಾಗಿ ಆಡಬೇಕು ಅಂತ ಇಷ್ಟಪಡ್ತೀವಿ ಸರ್ ನಾವು ಈಗ ಅದನ್ನೇ ಹೇಳ್ತಾ ಇದ್ದೀವಿ ಸರ್. ಈಗ ನಮ್ಮ KSCA ಅವರು ತಗೊಂಡಿರೋ ತೀರ್ಮಾನ 11 ಜನಕ್ಕೋಸ್ಕರ ಅವ್ರು ಸಪ್ರೇಟ್ ಸೀಟ್ ಇಟ್ಬಿಟ್ಟು ಮಾಡಿದಾರಲ್ಲ, ಅದು ತುಂಬ ಒಳ್ಳೆ ಕೆಲಸ ಅಂತ ಹೇಳ್ತಾ ಇದ್ದೀವಿ. ಬಟ್ ಅವ್ರ ಮನೆಯವ್ರನ್ನ ಕರೆಸಿ ಅವ್ರನ್ನ ಕೂರಿಸ್ಬಿಟ್ಟು ಅಲ್ಲಿ ಮಾತಾಡಿಸ್ಬೋದಾಗಿತ್ತು. ಬಟ್ ಅಂದರೆ ಈ ಸಂದರ್ಭದಲ್ಲಿ ಅವ್ರನ್ನ ಕರೆಸಿದ್ರೆ ಮನೆಯವ್ರಿಗೂ ತುಂಬ ನೋವಾಗುತ್ತೆ. ಅದನ್ನು ಬೇರೆ ಟೈಮಲ್ಲಿ ಮಾಡ್ಬೋದು. ಈಗ ಅವರು 11 ಜನಕ್ಕೆ ಅವರೊಂದು ಶ್ರದ್ಧಾಂಜಲಿ ಥರ ಮಾಡಿರೋದ್ರಿಂದ ನಮ್ಮೆಲ್ಲರಿಗೂ ತುಂಬ ಸಂತೋಷ ಆಗ್ತದೆ ಸರ್. KSCA ಒಳ್ಳೆ ತೀರ್ಮಾನ ತಗೊಂಡಿದ್ದೀನಿ ಅಂತ ಅನ್ಸುತ್ತೆ ಸರ್. ನಮ್ಗೆ ಆಲ್ವೇಸ್ ನಮ್ಗೆ ಯಾವಾಗ್ಲೂ RCB ಅಂದ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ನಾವು ನಮ್ಮ ರಾಜ್ಯದದು ತಂಡ, ಬೆಂಗಳೂರು ರಾಜಧಾನಿ ತಂಡ. ಹಾಗಾಗಿ RCB ಅಂದ್ರೆ ನಮ್ಮ ಆಲ್ವೇಸ್ ಯಾವಾಗ್ಲೂ ಇಷ್ಟ ಅದೇನೆ. ಹಾಗಾಗಿ ಆ ಟೀಮೇ ಯಾವಾಗ್ಲೂ ಗೆಲ್ಲುತ್ತೆ ಅನ್ನೋದೇ ನಮ್ಮ ಆಸೆ. ಮತ್ತೆ ಮುಂದೇನು ಅದೇ ಚಾಂಪಿಯನ್ಸ್ ಆಗಬೇಕು ಅನ್ನೋದು ನಮ್ಮ ಆಸೆ ಇದೆ. ಆಗ ಹೇಳಿ. 11 ಜನ ಲಾಸ್ಟ್ ಟೈಮ್ ಇನ್ಸಿಡೆಂಟ್ ಆದಾಗ ಡೆತ್ ಆದ್ರು. ಸೊ ಅವರಿಗೋಸ್ಕರ 11 ಸೀಟನ್ನ ರಿಸರ್ವ್ ಇಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಇಲ್ಲ, ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಬಹಳ ಒಳ್ಳೇದು. ಯಾಕೆಂದ್ರೆ ಅವರು ಕ್ರಿಕೆಟ್ಗೂ ಅಭಿಮಾನಿಗಳವರು. ಕ್ರಿಕೆಟ್ದು ಏನೋ ಒಂದು ಒಳ್ಳೇದು ಪ್ರೆಸೆಂಟೇಷನ್ ಇದನ್ನ ನೋಡೋಣ ಅಂತ ಬಂದು ಅವರು ತೀರ್ಕೊಂಡ್ರು. ಅವರೆಲ್ಲ ಅವ್ರಿಗೋಸ್ಕರ ಒಂದು ಒಳ್ಳೆ ಇದು ಮಾಡ್ತಾ ಇದ್ದಾರೆ ಕೆಲಸ. ಹಾಗಾಗಿ ಅದು ಮಾಡೋದು ನನ್ನ ಅಭಿಪ್ರಾಯದಲ್ಲಿ ಒಳ್ಳೇದು ಅಂತ ಹೇಳ್ತೀನಿ ನಾನು. ಇಲ್ಲ ಸರ್, ನಮ್ಮ ಟೀಮು ತುಂಬಾ ಚೆನ್ನಾಗಿದೆ. RCB ಟೀಮು ನಮ್ಮ ಟೀಮೇ ಗೆಲ್ಬೇಕು ಅನ್ನೋದೇ ಪ್ರತಿ ಸಲನೂ ನಾನು ಹೇಳುವಂತ ಮಾತು. ಯಾರು ಚೆನ್ನಾಗಿ ಬ್ಯಾಟಿಂಗ್ ಆಡ್ಬೇಕು ಅಂಡ್ ನಿಮ್ಗೆ ಯಾರು ವಿನ್ ಆಗ್ಬೇಕು ಅಂತ? ಅದೇ ಸರ್, ನಮ್ಮ ತಂಡನೇ ಬ್ಯಾಟಿಂಗ್ ಚೆನ್ನಾಗಿ ಆಡಬೇಕು, ನಮ್ಮ ತಂಡ ವಿನ್ ಆಗ್ಬೇಕು ಅನ್ನೋದೇ ನಮ್ಮ ಆಸೆ. ಹೋಪ್ ಅಂದ್ರೆ ವಿರಾಟ್ ಕೊಹ್ಲಿ ಸರ್. ವಿರಾಟ್ ಕೊಹ್ಲಿ ಆಲ್ವೇಸ್ ಇದ್ದೇ ಇರ್ತಾರೆ, ಅವರು ಚೆನ್ನಾಗಿ ಆಡ್ತಾರೆ ಅನ್ನೋದೇ ನಮ್ಮ ಅಭಿಪ್ರಾಯ ಸರ್. RCB ಗೆಲ್ಬೇಕು. RCB ತುಂಬಾ ಸ್ಟ್ರಾಂಗ್ ಪ್ಲೇಯರ್ಸ್ ಇದ್ದಾರೆ. ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಹೊಡಿತಾರೆ. ನಾಳೆ ಎಷ್ಟು ಸ್ಕೋರ್ ಮಾಡ್ಬೋದು? ಒಂದು ಪಕ್ಷ RCB ಬ್ಯಾಟಿಂಗ್ ಬೌಲಿಂಗ್ ತಗೊಂಡ್ರೆ ಎಷ್ಟು ಸ್ಕೋರ್ ಮಾಡ್ಬೋದು? ಯಾವ್ದು ಫಸ್ಟ್ ತಗೋಬೇಕಾ ಅಥವಾ ಬೌಲಿಂಗ್ ತಗೋಬೇಕಾ? ಬೌಲಿಂಗ್ ತಗೊಬೇಕು. ಸ್ಕೋರ್ ಎಷ್ಟು ಮಾಡ್ಬೋದು ಬ್ಯಾಟಿಂಗ್ ಫಸ್ಟ್ ಆದ್ರೆ? ಸ್ಕೋರ್ 1 to 10 ಮೇಲೆ ಮಾಡ್ಬೋದು. 2-10 ಮೇಲೆ ಮಾಡ್ಬೋದು. ನಮಗೆ ತುಂಬ ಖುಷಿ ಆಗ್ತದೆ. ಆ ಇನ್ಸಿಡೆಂಟ್ ಆದಮೇಲೆ ಮತ್ತೆ ಬರ್ತವ್ರೆ. ಮತ್ತೆ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಫಸ್ಟ್ ಮ್ಯಾಚು ಮತ್ತೆ ಗೆಲ್ತಾರೆ ಅಂತಲೇ ಎಲ್ಲರೂ ನಂಬಿಕೆ ಇಟ್ಕೊಂಡಿರೋ RCB ಮೇಲೆ. ಈ ಸಲ ಕಪ್ RCB ಇದೆ. ಅವರು ಅಲ್ಲಿ ಆ ಇನ್ಸಿಡೆಂಟಿಂದ ಅವರು ಡೆಡಿಕೇಶನ್ ತೋರಿಸ್ತವ್ರು. ಅವರು ಏನಾಯಿತು ಆ ಡೆಡಿಕೇಶನ್ ತೋರಿಸ್ಕೊಂಡು ಎಷ್ಟು ಜನ ಇದಾದ್ರು ಅಷ್ಟು ಜನ ನಂಬರ್ ಹಾಕೊಂಡು ಅವ್ರು ಆಡ್ತವ್ರು. ನಂಗೆ RCBನೇ ಗೆಲ್ಬೇಕು, ಯಾಕಂದ್ರೆ ನನ್ನ ಫೇವರೇಟ್ ಟೀಮು. ನಂಗೆ ಕೊಹ್ಲಿ ಸ್ಕೋರ್ ಮಾಡೋಕೆ ಜಾಸ್ತಿ, ಯಾಕಂದ್ರೆ ಎಷ್ಟೊಂದು ತಿಂಗಳಿಗೆ ಆಮೇಲೆ ಆಡ್ತಿದ್ದೇನೆ. ನಂಗೂ ಸ್ಕೋರ್ ಮಾಡಿದ್ರೆ ಖುಷಿ ಆಗುತ್ತೆ. ಎಷ್ಟು ಹೊಡಿಬಹುದು RCB ನಾಳೆ ಸ್ಕೋರ್? ನನ್ನ ಪ್ರಕಾರ 200+ ಹೊಡಿತಾರೆ RCB. ಅವ್ರಿರೋ ಲೈನಪ್ ನೋಡಿದ್ರೆ 200+ ಅಂತ ಹೋಗುತ್ತೆ. ನಂಗೆ ತುಂಬಾ ಖುಷಿ ಆಗ್ತಿದೆ. IPL ಸ್ಟಾರ್ಟ್ ಆಗ್ತಿದೆ. ಆಮೇಲೆ ಚಿನ್ನಸ್ವಾಮಿಲಿ ಸ್ಟ್ಯಾಂಪಿಡ್ ಆಮೇಲೆ ಫಸ್ಟ್ ಬ್ಯಾಚು, ಅದಕ್ಕೂ ಖುಷಿ ಇದೆ. ಆಮೇಲೆ ಚಿನ್ನಸ್ವಾಮಿ ಮ್ಯಾಚ್ ನೋಡೋಕ್ಕೂ ಅದು ಒಂದು ಖುಷಿ. ನಂಗೆ ತುಂಬಾ ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿದೆ KSCA ಅವರು. ಇದು ಮಾಡಕ್ಕೆ ಅವ್ರಿಗೂ ಟ್ರಿಬ್ಯೂಟ್ ಅಂತ ಅನ್ಸುತ್ತೆ, ಯಾರು ಸತ್ತಿದ್ರು ಸ್ಟ್ಯಾಂಪಿಡಲ್ಲಿ. ಒಂಥರ ಒಳ್ಳೆ ಮಾಡಿದಾರೆ ಅಂತ ಅನ್ಸುತ್ತೆ RCB ಅವರು, KSCA ಅವರು.
ಚಾಂಪಿಯನ್ಸ್ ಆಗಿದ್ದಾರೆ. ಓಪನಿಂಗ್ ಮ್ಯಾಚ್ ನಮ್ದೇ, ಅದು ಹೋಮ್ ಗ್ರೌಂಡ್ ಅಲ್ಲಿ. ಗೆಲ್ಲಿಲ್ಲ ಅಂದ್ರೆ ಇರಲ್ಲ. 200 ಮೇಲೆ ಹೊಡೆದ್ರೆ SRH ಆರಾಮಾಗಿ ಚೇಸ್ ಮಾಡ್ಬೋದು, ಯಾಕಂದ್ರೆ ಓಪನರ್ಸ್ ಜಾಗ ಈಸಿ ಇದ್ದಾರೆ. ಅಟ್ಲೀಸ್ಟ್ ನಾವು 260 ಪ್ಲಸ್ ಟ್ರೈ ಮಾಡಬೇಕು, ಟಾರ್ಗೆಟ್ ಕೊಡ್ಬೇಕಂದ್ರೆ ಅವ್ರಿಗೆ, ಯಾಕಂದ್ರೆ ಈಸಿಯಾಗಿ ಚೇಸ್ ಮಾಡ್ತಾರೆ ಅವರು. ಸ್ವಲ್ಪ ಫೈಟ್ ಕೊಡ್ಬೇಕು ಅವ್ರಿಗೆ. ಆದ್ರೂ ನಾವು ಫೈಟ್ ಕೊಡ್ಬೋದು, ಫೈಟ್ ಕೊಡ್ತೀವಿ. ಆದರೆ ಬ್ಯಾಟಿಂಗ್ ತಗೊಂಡ್ರೆ ಟಾರ್ಗೆಟ್ ಜಾಸ್ತಿ ಕೊಡಲೇಬೇಕು, ಮತ್ತೆ ಬಾಲಿಂಗ್ ಅಲ್ಲಿ ಸ್ವಲ್ಪ ಫೈಟ್ ಮಾಡಬೇಕು. ಕೋಆರ್ಡಿನೇಷನ್ ಇರಬೇಕು ಟೀಮ್ದು. ಒಳ್ಳೆ ಫೀಲ್ಡಿಂಗ್ ಇದೆ, ಬಾಲಿಂಗ್ ಇದೆ. RCBನೇ ಗೆಲ್ಬೇಕು ನಮಗೆ. ದಿನ ಆದ್ಮೇಲೆ ಮತ್ತೆ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಅನ್ನೋದೊಂದು ಖುಷಿ ಇರುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಖುಷಿ ಇರುತ್ತೆ, ಯಾಕಂದ್ರೆ ಅದು ನಮ್ದೇ ಹೋಮ್ ಗ್ರೌಂಡ್, ಒಳ್ಳೆ ಪರ್ಫಾರ್ಮ್ ಮಾಡ್ತೀವಿ ಹೋಮ್ ಗ್ರೌಂಡ್ ಅಲ್ಲಿ. RCB ಹೋದ್ ಸಲ ಸ್ವಲ್ಪ 2-3 ಮ್ಯಾಚಸ್ ಸೋತಿದ್ದಾರೆ ಹೋಮ್ ಗ್ರೌಂಡ್ ಅಲ್ಲಿ. ಆದ್ರೆ ಈ ಸಲ ಹೋಮ್ ಗ್ರೌಂಡ್ ಅಲ್ಲಿ ಗೆಲ್ಲೇಬೇಕು. ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಬಿಟ್ಕೊಳ್ಬಾರ್ದು ಬೇರೆ ಅಂತ ಹೇಳ್ತೀನಿ. ನಾಳೆ RCB ಫ್ಯಾನ್ ನಾವು. RCB ಯಾಕೆ RCBನೇ ವಿನ್ ಆಗ್ಬೇಕು? ವಿರಾಟ್ ಕೊಹ್ಲಿ ಫ್ಯಾನು. ನಾಳೆ ವಿರಾಟ್ ಕೊಹ್ಲಿ ಎಷ್ಟು ರನ್ ಮಾಡಿದ್ರು? 60 ಪ್ಲಸ್ ಹೊಡಿತೀನಿ. 60+. ಫಸ್ಟ್ ಬ್ಯಾಟಿಂಗ್ ಏನಾದ್ರು ತಗೊಂಡ್ರೆ RCB 220 ಮೇಲೆ. 220. ಬೆಂಗಳೂರಲ್ಲಿ ಈಗ ರೀಸೆಂಟ್ ಆಗಿ ಇನ್ಸಿಡೆಂಟ್ ಆದ್ಮೇಲೆ ಫಸ್ಟ್ ಮ್ಯಾಚ್ ಆಡ್ತಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ? ತುಂಬಾ ಖುಷಿ ಆಗುತ್ತೆ ಬೆಂಗಳೂರಲ್ಲಿ ಆಡೋಕ್ಕೆ, ನೋಡೋದಕ್ಕೇನೆ. So ನಾಳೆ ಮ್ಯಾಚಿಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ನಾನು ಕಾಯ್ತಾನೆ ಇದ್ದೀನಿ ಮ್ಯಾಚಿಗೆ ನೋಡೋಕ್ಕೆ. ಯಾರು ವಿನ್ ಆಗ್ತಾರೆ? RCB RCB ಎಷ್ಟು ಸ್ಕೋರ್ ಮಾಡುತ್ತೆ? 230 ಪ್ಲಸ್. ನಿನ್ಗೆ ಯಾರು? ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಎಷ್ಟು ಸ್ಕೋರ್ ಮಾಡುತ್ತೆ? 230 ಪ್ಲಸ್. ಟೀಮ್ ಆಯ್ತು. ವಿರಾಟ್ ಕೊಹ್ಲಿ ಎಷ್ಟು ಮಾಡುತ್ತೆ? 100 ಪ್ಲಸ್. 100+. ನೀನು ಎಷ್ಟು? ಯಾವ ವಿನ್ ಆಗ್ತದೆ? RCB ಗೆಲ್ಬೇಕು. ಯಾರು? ಟ್ರಾವಿಸ್ ಹೆಡ್. ಓಕೆ, ಯಾಕೆ ಅವನು ಅವನು ಪವರ್ ಪ್ಲೇಯಲ್ಲಿ ಅಗ್ರೆಸಿವ್ ಆಗಿ ಬೇಗ ಫಾಸ್ಟ್ ಆಡ್ತು ಅಂತಾನೆ, ಮತ್ತೆ ಬೇಗ ರನ್ಸ್ ಮಾಡ್ತಾನೆ. ಓಕೆ, ನಾಳೆ RCB ಒಂದು ಪಕ್ಷ ಎಲ್ಲರೂ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಎಷ್ಟು ಸ್ಕೋರ್ ಮಾಡುತ್ತೆ? 200 ಮೇಲೆ ಟ್ರೈ. 200 ಮೇಲೆ. RCB ಗೆಲ್ಬೇಕು. RCB ಗೆಲ್ಬೇಕು. ಯಾರು ಫೇವರೇಟ್? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಎಷ್ಟು ರನ್ ಹೊಡಿತಾರೆ ನಾಳೆ? 100 ಪ್ಲಸ್. 100+. ಓಕೆ, ಫಸ್ಟ್ ಬ್ಯಾಟಿಂಗ್ ಆದ್ರೆ ಎಷ್ಟು ಹೊಡಿತಾರೆ RCB? 250 ಮೇಲೆ ಹೊಡಿಬೋದು. 250 ಮೇಲೆ. ನಾಳೆ ಯಾರು ವಿನ್ ಆಗ್ತಾರೆ? RCB. ಯಾಕೆ ವಿನ್? 2025 ಚಾಂಪಿಯನ್ಸ್ ಆಗಿದ್ದಾರೆ. ಮುಂದೆ ಚೆನ್ನಾಗಿ ಆಡಿದ್ರೆ ಇನ್ನ ಗೆಲ್ಬೋದು. ಟೀಮ್ ಸ್ಟ್ರಾಂಗ್ ಆಗಿದೆ. ಸೊ ಹಂಗಾದ್ರೆ ನಾಳೆ ಫಸ್ಟ್ ಬ್ಯಾಟಿಂಗ್ ಏನಾದ್ರು ತಗೊಂಡ್ರೆ RCB ಎಷ್ಟು ರನ್ ಹೊಡಿಬೇಕು? 220. ಯಾರು ವಿನ್ ಆಗ್ಬೇಕು? RCBನೇ. RCB ವಿನ್ ಆಗ್ಬೇಕು. ಸೊ ಯಾರು ಫೇವರೇಟ್ ಪ್ಲೇಯರ್? ವಿರಾಟ್ ಕೊಹ್ಲಿ ಆಗಿರ್ಬೋದು. ಪಿಂಕ್ ಸಾಲ್ಟ್. ಸೊ ನಾಳೆ ಎಷ್ಟು ಸ್ಕೋರ್ ಮಾಡ್ಬೋದು? 231 ಪ್ಲಸ್. 231. ನಿನ್ಗೆ ಯಾರು ಫೇವರೇಟ್? ಯಾರು ವಿನ್ ಆಗ್ಬೇಕು? SRH. SRH ಫೇವರೇಟ್ ಯಾರು? ಅಭಿಷೇಕ್ ಶರ್ಮಾ. ಅಭಿಷೇಕ್ ಶರ್ಮಾ. ಯಾಕೆ ಅವರೇ? ಯಾಕೆ? ಪವರ್ ರೇಟಿಂಗ್. ನಿನ್ಗೆ ಯಾರು ವಿನ್ ಆಗ್ಬೇಕು? RCB ಗೆಲ್ಬೇಕು. ಯಾರು ಸ್ಕೋರ್? ನಿನ್ಗೆ ಯಾರು ಫೇವರೇಟ್ ಪ್ಲೇಯರ್? ವಿರಾಟ್. ಎಷ್ಟು ಸ್ಕೋರ್ ಮಾಡ್ಬೇಕು? 220. 220 ಓವರ್. ವಿರಾಟ್ ಕೊಹ್ಲಿ ಎಷ್ಟು 100 ಮಾಡ್ಬೇಕಾ? 100 ಮಾಡಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.